ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಿಂದೂ ಮುಸ್ಲಿಂ ಸೌಹಾರ್ದದ ಪ್ರತೀಕವಾದ ತಿಂಥಣಿ ಮೌನೇಶ್ವರ ಜಾತ್ರೆ 5 ದಿನಗಳ ಕಾಲ ನಡೆಯಿತು. ಯಾದಗಿರಿ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳು ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಿಂದಲೂ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸಿದ್ದು, ಭಕ್ತರ ಸಮ್ಮುಖದಲ್ಲಿ ಶನಿವಾರ ಸಂಜೆ ರಥೋತ್ಸವ ನಡೆಯಿತು. ತಿಂಥಣಿಯು ಭಾವೈಕ್ಯದ ಕೇಂದ್ರವಾಗಿದ್ದು, ಹಿಂದೂ ಮುಸ್ಲಿಮರು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸುವ ತಿಂಥಣಿ ಮೌನೇಶ್ವರ ದೇವಾಲಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದಿದೆ. ದೇವಾಲಯದ ನೆಲಮಹಡಿಯಲ್ಲಿ ತಿಂಥಣಿ ಮೌನೇಶ್ವರ ದೇವಾಲಯವಿದ್ದರೆ ಮೇಲ್ಭಾಗದಲ್ಲಿ ದರ್ಗಾ ಇದೆ. ಎರಡೂ ಸಮುದಾಯದವರು ಜೊತೆಯಾಗಿ ಈ ಜಾತ್ರೆಯಲ್ಲಿ ಭಾಗವಹಿಸುವುದು ವಿಶೇಷ. ಜಾತ್ರೆಗೆ ಆಗಮಿಸಿದ ಭಕ್ತರು ಕೃಷ್ಣಾ ನದಿ ದಡದಲ್ಲಿ ಸ್ನಾನ ಮಾಡಿ ಮೌನೇಶ್ವರರ ದರ್ಶನ ಪಡೆಯುತ್ತಾರೆ. ಹಿಂದೂಗಳು ಮೌನೇಶ್ವರ ಎಂದು ಪೂಜಿಸಿದರೆ ಮುಸ್ಲಿಮರು ಮೌನುದ್ದೀನ್ ಎನ್ನುತ್ತಾರೆ. ದೇವಸ್ಥಾನವನ್ನು ಹಿಂದೂ ಮುಸ್ಲಿಂ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಜನವರಿ 31ರಿಂದಲೇ ಜಾತ್ರೆ ಆರಂಭವಾಗಿತ್ತು. ಮಂಗಳವಾರ ದಶಮಿ ಆಚರಣೆ ನಡೆದಿದ್ದು, ಸುರಪುರದಿಂದ ಪಲ್ಲಕ್ಕಿ ಉತ್ಸವ ತಿಂಥಣಿಗೆ ಆಗಮಿಸಿತು. ಫೆಬ್ರವರಿ 1ರಂದು ಏಕಾದಶಿ ಆಚರಣೆ, ಸಂಜೆ ಮಹಾಪ್ರಸಾದ, ಗುರುವಾರ ದ್ವಾದಶಿ ಪಲ್ಲಕ್ಕಿ ಪ್ರಥಮ ಸೇವಾ, ಶುಕ್ರವಾರ ತ್ರಯೋದಶಿ ಧಾರ್ಮಿಕ ಕಾರ್ಯಕ್ರಮಗಳು, ಶನಿವಾರ ಚತುರ್ದಶಿ ಸಂಜೆ 5 ಗಂಟೆಗೆ ರಥೋತ್ಸವ ಹಾಗೂ ಪಲ್ಲಕ್ಕಿ ಮಹಾಸೇವಾ ನಡೆಯಿತು. ಜಾತ್ರೆಯ ಅಂಗವಾಗಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಇದು ವಿವಿಧ ಪ್ರದೇಶಗಳಿಂದ ಆಗಮಿಸುವ ಭಕ್ತರಿಗೆ ನೆರವಾಯಿತು. ಮಕರ ಸಂಕ್ರಾಂತಿ ಕಾರ್ಯಕ್ರಮ ನಡೀತದ. ಅಲ್ಲಿಂದ ಉರ್ಸುಗುಂಡಿ ಒಳಗ ಫಸ್ಟ್ ಬರಾಗ ಭೀಮರಾಯ ಬರ್ತಾನ, ಹೋಗುವಾಗ ಸಂಗಾಯ ಹೋಗ್ತಾನ. ಮತ್ತೆ ಅಲ್ಲಿಂದ ಬೇವಿನಹಳ್ಳಿ ಕಟ್ಟೆಯಲ್ಲಿ 2 ಪಲ್ಲಕ್ಕಿಗಳು ಒಟ್ಟಿಗೆ ಕುಂದಿರ್ತಾವ. ಆ 2 ಪಲ್ಲಕ್ಕಿಗಳು ಕುಂತ ಮೇಲೆ ಇದು ಭೀಮರಾಯ ಏನದ ಹಳೆಸಗರಕ್ಕೆ ಬರ್ತಾನ, ಸಂಗಮನಾಥ ಏನದ ಮಡ್ನಾಳಕ್ಕೆ ಬರ್ತಾನ. ಈಗ ಮಡ್ನಾಳದೊಳಗ ಪ್ರಸಾದ ವ್ಯವಸ್ಥೆ ಇರ್ತದ. ಹಳೆಸಗರದೊಳಗನ ಭೀಮರಾಯ ಮತ್ತೆ ಪಲ್ಲಕ್ಕಿ ಭಕ್ತರಿಗೆ ಅಲ್ಲೇ ಪ್ರಸಾದ ವ್ಯವಸ್ಥೆ ಮಾಡಿಸಿರ್ತಾರೆ. ರಾತ್ರಿ ಬಸವೇಶ್ವರ ವೃತ್ತ ಹಾದು ಬಲ ಭೀಮೇಶ್ವರ ಪಲ್ಲಕ್ಕಿಯು ಶಾಪುರ ನಗರ ಪ್ರವೇಶಿಸ್ತಾ ಇದ್ದಂತೆ ಹಲಗೆ ವಾದನ ಜೋರಾಗಿ ಭಕ್ತರ ಜೈಕಾರಗಳು ಮುಳುಗಿದ್ವು. ದೇವರ ದರ್ಶನ ಪಡೆಯಲು ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ನಾ ಮುಂದು ತಾ ಮುಂದು ಅಂತ ಧಾವಿಸಿದ್ರು. ಎಣ್ಣೆ ದೀವಿಟಿಗೆ ಕೋಲುಗಳನ್ನು ಅಣಿಯಾಗಿಸಿದ್ರು. ಪೂಜಾ ಕೈಂಕರ್ಯಗಳು ಮುಗಿದು ಭಕ್ತರ ದರ್ಶನ, ಹೂವಿನ ಹಾರಗಳ ಸಮರ್ಪಣೆ ಮುಗಿತಾ ಇದ್ದಂತೆ ದೀವಟಿಗೆಗಳಲ್ಲಿ ಬೆಂಕಿಯ ಕೆನ್ನಾಲಿಗೆ ಧಗಧಗಿಸೋದು ಶುರುವಾಯಿತು. ಪಟಾಕಿಯ ಚಿತ್ತಾರ, ಹಲಗೆಯ ವಾದನ, ಕುಣಿತದೊಂದಿಗೆ ತಡರಾತ್ರಿ ಬಲ ಭೀಮೇಶ್ವರನ ಪಲ್ಲಕ್ಕಿ ಮೆರವಣಿಗೆ ಆರಂಭವಾಯಿತು. ಸ್ವಲ್ಪ ಹೊತ್ತಿನ ಬಳಿಕ ತಮ್ಮನಾದ ಸಂಗಮೇಶ್ವರನ ಪಲ್ಲಕ್ಕಿಯು ಬಲ ಭೀಮೇಶ್ವರನ ಹಿಂದೆಯೇ ಬಂದು ಮೆರವಣಿಗೆಯಲ್ಲಿ ಸೇರ್ಕೊಂಡಿತು. ಧಗಧಗಿಸುವ ದೀವಿಟಿಗೆಗಳ 2 ಸಾಲುಗಳು, ಅಲಂಕೃತ ವಿದ್ಯುತ್ ದೀಪಗಳ ನಡುವೆ ಜೋಡಿ ಪಲ್ಲಕ್ಕಿಗಳ ಅದ್ಧೂರಿ ಮೆರವಣಿಗೆಯು ಅಹೋರಾತ್ರಿ ಸಾಕ್ತು. ರಸ್ತೆಯ 2 ಬದಿಯಲ್ಲಿನ ಕಟ್ಟಡಗಳು, ಮನೆಯ ಛಾವಣಿಗಳ ಮೇಲೆ ನಿಂತ ಸಾವಿರಾರು ಜನರು ಸಹೋದರರ ಜೋಡಿ ಪಲ್ಲಕ್ಕಿಯ ವೈಭವವನ್ನು ಕಣ್ತುಂಬಿಕೊಂಡ್ರು. ದೀವಿಟಿಗೆ ಸಾಲುಗಳು ರೋಮಾಂಚನಕಾರಿಯಾಗಿದ್ದು, ರಾತ್ರಿಯ ಕತ್ತಲೆಯಂತೂ ದೀಪಗಳೇ ನಡೆದಾಡ್ತಾ ಇವೆ ಎನ್ನುವ ಭ್ರಮೆ